பாவங்கள் போக்கவே சாபங்கள் நீக்க பூலோகம் வந்தாரையா. மனிதரை மீட்கவே பரலோகம் திறக்க பூலோகம் வந்தாரையா. பாவங்கள் போக்கவே சாபங்கள் நீக்க பூலோகம் வந்தாரையா. மனிதரை மீட்கவே பரலோகம் திறக்க பூலோகம் வந்தாரையா. கண்ணீரை துடைத்தாரையா, சந்தோஷம் தந்தாரையா. எவ்ரிவன் கண்ணீரை துடைத்தாரையா, ಸಂತೋಷಂ ತಂದಾರಯ್ಯ. ಕ್ರಿಸ್ತ ಯೇಸುವಿನಲ್ಲಿ ಆತ್ಮೀಯ ಬಂಧುಗಳೇ, ಪವಿತ್ರ ಯೇಸು ಕ್ರಿಸ್ತರ ಸಭೆ ಎಂಬ ಪರ್ಯವಾಗಿ ಈ ಒಂದು ಅನುದಿನದ ಆಹಾರದ ಮುಖಾಂತರವಾಗಿ ಯೇಸು ಸ್ವಾಮಿ ನಿಮ್ಮೊಡನೆ ಮಾತನಾಡಲು ಬಯಸ್ತಾರೆ. ಅದರ ನಿಮಿತ್ತವಾಗಿ ಈ ವಾಕ್ಯಕ್ಕೆ ನಾವು ಕಿವಿಗೊಟ್ಟು ವಾಕ್ಯದ ಆಶೀರ್ವಾದವನ್ನು, ಈ ಪ್ರಾರ್ಥನೆಯ ಲಾಭವನ್ನು ಪಡೆದುಕೊಳ್ಳುವಂತೆ ನಿಮ್ಮೆಲ್ಲರನ್ನು ಯೇಸುವಿನ ಪವಿತ್ರ ನಾಮದಲ್ಲಿ ಆಹ್ವಾನಿಸುತ್ತೇವೆ. ಇಂದಿನ ವಾಕ್ಯಕ್ಕನುಸಾರವಾಗಿ ಯೋಹಾನ ಬರೆದ ಸುವಾರ್ತೆ ಅಧ್ಯಾಯ 13 ವಾಕ್ಯ 6ರಿಂದ 10ರವರೆಗೂ. ಹೀಗೆ ಸೀಮೋನ್ ಪೇತ್ರನು ಬಳಿಗೆ ಬರಲು ಇವನು ಆತನಿಗೆ, ಸ್ವಾಮಿ, ನೀನು ನನ್ನ ಕಾಲುಗಳನ್ನು ತೊಳೆಯುವುದೇಕೆ ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ಮಾಡುವುದು ಈಗ ನಿನಗೆ ತಿಳಿಯುವುದಿಲ್ಲ, ಇನ್ನು ಮೇಲೆ ನಿನಗೆ ತಿಳಿಯುವುದು ಅಂದನು. ಪೇತ್ರನು, ನೀನು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು ಎಂದು ಹೇಳಿದಕ್ಕೆ ಯೇಸು, ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ ಅಂದನು. ಸೀಮೋನ್ ಪೇತ್ರನು, ಸ್ವಾಮಿ, ನನ್ನ ಕಾಲುಗಳನ್ನು ಮಾತ್ರವಲ್ಲದೆ ಕೈಗಳನ್ನು ತಲೆಯನ್ನು ಸಹ ತೊಳೆಯಬೇಕು ಅಂದನು. ಯೇಸು ಅವನಿಗೆ, ಸ್ನಾನ ಮಾಡಿದವನ ಕಾಲುಗಳನ್ನು ತೊಳೆಯುವುದಿಲ್ಲ, ಬೇರೇನು ತೊಳೆಯಬೇಕಾಗಿರುವುದಿಲ್ಲ. ಅವನ ಮೈಯೆಲ್ಲ ಶುದ್ಧವಾಗಿದೆ, ನೀವು ಶುದ್ಧರಾಗಿದ್ದೀರಾ, ಆದರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧವಿಲ್ಲವೆಂದು ಹೇಳಿದನು. ಯೇಸು ಕ್ರಿಸ್ತಲ್ಲಿ ತಂದೆಯಾದ ದೇವರೇ, ಇಗೋ ನಿಮ್ಮ ಮಕ್ಕಳಾಗಿ ನಾವು ಕೊಟ್ಟಂತ ಈ ದಿನದ ಪ್ರಾರಂಭದಲ್ಲಿ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ನಿರೀಕ್ಷೆಗಳನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸಿಕೊಳ್ಳುತ್ತೇವಪ್ಪ. ನೀವು ಹೇಳಿದ ವಾಗ್ದಾನಕ್ಕನುಸಾರವಾಗಿ ನೀವು ಪ್ರಾರ್ಥನೆ ಮಾಡಿದ್ದಕ್ಕಿಂತಲೂ ಅಧಿಕವಾದ ರೀತಿಯಲ್ಲಿ ನಾನು ನಿಮ್ಮನ್ನು ಆಶೀರ್ವಾದ ಮಾಡುತ್ತೇನೆ ಎಂದು ನೀವು ವಾಗ್ದಾನ ಮಾಡಿದ್ದೀರಾ. ಆ ವಾಗ್ದಾನಕ್ಕನುಸಾರವಾಗಿ ಅಪ್ಪ, ನಮ್ಮ ಬಯಕೆಗಳಿಗೆ ನಿಮ್ಮ ಹತ್ರ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತೇವೆ. ಅಂದು ದಾವೀದರಾಜನು ಪ್ರಾರ್ಥನೆ ಮಾಡಬೇಕಾದ್ರೆ, ಇಗೋ ಆಕಾಶಗಳ ಕೈಗಳನ್ನೆತ್ತು, ಇಗೋ ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದ ತಂದೆ ಬಳಿಯಿಂದ ನಮಗೆ ಆಶೀರ್ವಾದ ಬರುವುದು ಎಂಬುದಾಗಿ ನಿಮ್ಮನ್ನೇ ನಿರೀಕ್ಷಿಸುವವನಾಗಿದ್ರು. ಅದೇ ರೀತಿಯಾಗಿ ನಮ್ಮ ಕುಟುಂಬಸ್ಥರು ಅಪ್ಪ, ನಮ್ಮ ನಿರೀಕ್ಷೆಗಳು ಎಲ್ಲವನ್ನು ನಿಮ್ಮಲ್ಲೇ ನಾವು ನಂಬಿದ್ದೇವೆ. ಮನಸ್ಸಿನ ಸಾಮರ್ಥ್ಯದಿಂದಲ್ಲ, ನಮ್ಮ ಪರಾಕ್ರಮದಿಂದಲ್ಲ, ನಿಮ್ಮಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ ನಂಬುವಾಗ ಇಂದ ದಿನನಿತ್ಯದ ನಮ್ಮ ಬಯಕೆಗಳನ್ನು, ನಮ್ಮ ಕೋರಿಕೆಗಳನ್ನು ನಿಮ್ಮ ಚಿತ್ತಕ್ಕೆ ಸಮರ್ಪಿಸಿಕೊಳ್ಳುವಾಗ ಕಾಯಿಲೆ ಇರುವವರಿಗೆ ಸ್ವಸ್ಥತೆಯನ್ನು, ಸಮಾಧಾನ ಇಲ್ಲದವರಿಗೆ ಸಮಾಧಾನವನ್ನು, ಮಕ್ಕಳ ಭವಿಷ್ಯಕ್ಕೆ ಬೇಕಾದ ಆಶೀರ್ವಾದವನ್ನು ನಿಮ್ಮಲ್ಲಿರುವ ನಿಮಿತ್ತವಾಗಿ ಮಕ್ಕಳಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ನಿಮ್ಮ ನಾಮದ ಮಹಿಮೆಗೋಸ್ಕರವಾಗಿ ಅನುಗ್ರಹಿಸುವುದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ನಿಮ್ಮಿಂದಲ್ಲದೆ ನಮಗೆ ಆಶೀರ್ವಾದ ಬೆಲೆ ಎಲ್ಲೆಂದಲೂ ಬರುವುದಿಲ್ಲ. ತಂದೆಯಾದ ದೇವರೇ, ಕೃಪೆಯಾಗಿದ್ದು ಯೇಸು ಕ್ರಿಸ್ತರ ನಾಮದಲ್ಲಿ ಅನುಗ್ರಹಿಸ್ರಿ. ಈ ರೀತಿಯಾಗಿ ನಮ್ಮ ಪ್ರಾರ್ಥನೆಯನ್ನು ಕೇಳುವುದಕ್ಕಾಗಿ ಹೃದಯಪೂರ್ವಕವಾದ ವಂದನೆ ಸಲ್ಲಿಸ್ತೇವೆ. ಯೇಸುವಿನ ಮುಖಾಂತರವಾಗಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್. ದಯವಿಟ್ಟು ಎಲ್ಲರೂ ಪ್ರಾರ್ಥಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಯೇಸು ಕ್ರಿಸ್ತರ ನಾಮದಲ್ಲಿ, ಆಮೇನ್.